ಇನ್ನು ಕರ್ನಲ್ ಸೋಫಿಯಾ ಖುರೇಶಿ ಕನ್ನಡದ ಸೊಸೆ ನೋಡಿ. ನಿನ್ನೆ ದಾಳಿಯ ಮಾಹಿತಿಯನ್ನ ನೀಡಿದ್ದು ಕರ್ನಲ್ ಸೋಫಿಯಾ. ಅವರು ಕನ್ನಡದ ಸೊಸೆ ಅನ್ನೋದು ಗೊತ್ತಾಗ್ತಾ ಇದೆ. ಸೋಫಿಯಾ ಬೆಳಗಾವಿಯ ಸೊಸೆ ಎಂಬುದೇ ಹೆಮ್ಮೆ. ಸೋಫಿಯಾ ಪತಿ ಕೂಡ ಭಾರತೀಯ ಸೇನಾ ಅಧಿಕಾರಿ. ಸೋಫಿಯಾ ಪತಿ ಹೆಸರು ತಾಜುದ್ದೀನ್ ಬಾಗೇವಾಡಿ. ಪತಿ ತಾಜುದ್ದೀನ್ ಗೋಕಾಕ್ನ ಕೊಡ್ನೂರು ನಿವಾಸಿಯಾಗಿದ್ದಾರೆ. ಭಾರತೀಯ ಸೇನೆಯಲ್ಲಿ ಇಬ್ರೂ ಕೂಡ ಕರ್ನಲ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. 2015ರಲ್ಲಿ ಪ್ರೀತಿಸಿ ಸೇನಾ ಅಧಿಕಾರಿಗಳು ಮದುವೆಯಾಗಿದ್ರು. ಸದ್ಯ ಸೋಫಿಯಾ ಜಮ್ಮುವಿನಲ್ಲಿ ಕರ್ನಲ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪತಿ ತಾಜುದ್ದೀನ್ ಸಹ ಝಾನ್ಸಿಯಲ್ಲಿ ಕರ್ನಲ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ನೋಡಿ, ನಿನ್ನೆ ಇಬ್ಬರೂ ಕೂಡ ಹೆಣ್ಣು ಮಗಳು ಅವರು ಬಂದು ದಾಳಿಯ ಕುರಿತಂತೆ ಮಾಹಿತಿಯನ್ನ ಕೊಟ್ಟಾಗ ಇಡೀ ದೇಶವೇ ಹೆಮ್ಮೆಯಿಂದ ನೋಡ್ತು. ಅಂದ್ರೆ ಒಂದ್ ಕಡೆ ಆಪರೇಷನ್ ಸಿಂಧೂರ, ಇನ್ನೊಂದು ಕಡೆ ಇಬ್ಬರು ಮಹಿಳಾ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದು. ಈ ಮೂಲಕ ಹೆಣ್ಣಿಗೆ ಗೌರವವನ್ನ ನೀಡುವಂತಹ ಒಂದು ಘಟನೆ ನಡೆಯಿತು, ಸಂದರ್ಭ ನಡೆಯಿತು. ಬೆಳಗಾವಿ ಸೊಸೆ ನಮ್ಮ ಭಾರತದ ಹೆಮ್ಮೆಯ ಪುತ್ರಿ. ನಮ್ಮ ಸೊಸೆ ಸೋಫಿಯಾ ಬಗ್ಗೆ ನಮಗೆ ಹೆಮ್ಮೆ ಇದೆ. ಸೋಫಿಯಾ ಮಾವ TV9ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೋಕಾಕ್ನ ಕೊಣ್ಣೂರು ಗ್ರಾಮದಲ್ಲಿ ಗೌಸ್ ಮಾತುಕತೆಯನ್ನ ನಡೆಸಿದ್ದಾರೆ. ಸೋಫಿಯಾ ಖುರೇಶಿ ಏನಿದ್ದಾರೆ ಅವರ ಮಾವ ಗೌಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ನಮ್ಮ ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಾ ಇದೆ ನಿಮ್ಮ ಸೊಸೆ ಬಗ್ಗೆ. ನಿನ್ನೆ ಅದನ್ನು ನೋಡಿದ ತಕ್ಷಣ ಹೆಂಗೆ ಅನಿಸ್ತು ಸರ್? ನಮಗೆ ಭಾಳ ಖುಷಿ ಅನ್ನಿಸ್ತು ರೀ. ನಮ್ಮ ಮಕ್ಕಳು ದೇಶದ ಸಲುವಾಗಿ ಸೊಸೆ ಮಗ ದುಡಿಯಾಕತ್ತಾರ ಅಂದ ಬಳಿಕ ನಮಗೆ ಭಾಳ ಆನಂದ ಆಯಿತು. ಇದು ನೋಡಿ ನಮ್ಮ ಥರ ಒಂದು ಜೀವನದಲ್ಲಿ ಖುಷಿ ಬಂತು. ಎಷ್ಟು ವರ್ಷ ಆಗಿತ್ತು ಸರ್ ನಿಮ್ಮ? ಅವಾಗ ಅವರು 15ರಾಗ ಮದುವೆ ಆಗಿತ್ತು ನೋಡ್ರಿ. ಅವ್ರದ್ದು 2015ರಾಗ. ಅವರು ಈಗ ಇಬ್ಬರು ಕರ್ನಲ್ ಅದಾರ ರೀ. ಇಬ್ಬರು ಜಾಬ್ ಮೇಲೆ ಅದಾರು, ಜಾಬ್ ಮಾಡ್ತಾಯಿದ್ದಾರೆ. ಅದು ಮನಸ್ಸಿಗೆ ನಮಗೂ ಒಂದು ಜರ ಖುಷಿ ಅನ್ನಿಸ್ತು. ನಮ್ಮ ಇಡೀ ಮನೆತನದವರೆಲ್ಲ ನಿನ್ನಿಂದ ಮಲಗಾಕ ಕೊಟ್ಟಿಲ್ಲರಿ. ಅದೇ ಫೋನ್ ಮೇಲೆ ಫೋನ್ ಬರಾಕತ್ತಾವ್ರಿ. ನಾವು ಕಡಿಮೆ ಎಜುಕೇಷನ್ದವ್ರು ಆದರೂ ಇದೆಲ್ಲ 4 ಮಂದಿಯಾಗಿ ಕೂಡಿ ನಮಗೂ ಒಂಥರ ಆನಂದ ಅನ್ನಿಸ್ತದೆ. ಹೆಂಗೆ ಮದುವೆ ಯಾವಾಗ ಮಾಡಿದ್ರಿ? ಮತ್ತು ಇವರು ಏನು ಪ್ರೀತಿಸಿ ಮದುವೆ ಆಗಿದ್ದ ಅಥವಾ ಹೆಂಗೆ ಸರ್? ಎಲ್ಲಿ ಮದುವೆ ಆಗಿದ್ರು? ಮದುವೆ ಗುಜರಾತ್, ಬಡೋದರ. ಅವ್ರ ಪ್ರಾಪರ್ ಊರ ಬಡೋದರ ರೀ, ಗುಜರಾತ್. ಅಲ್ಲಿ ಅವ್ರು ಇಲ್ಲಿಂದ ದೈವದು ಅಲ್ಲಿ ಎಲ್ಲ ಎಂಜಾಯ್ ಮಾಡಿ ಮದುವೆ ಮಾಡಿದ್ರು ರೀ. ಹಂಗೇನು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್ ಆಗಿದೆ. ಹಿಂಗಾಗಿ ಇಬ್ಬರು ಜೀವನದಾಗ ಟಾಪೋ ಟಾಪ್ ಆದ್ರೆ ಹಾಂ ಬರ್ತಾರೆ ರೀ ಸರ್. ವರ್ಷಕ್ಕೊಮ್ಮೆ ನಮ್ಮ ಕಡೆ ಬರ್ತಾರೆ. ಮಗ 6 ತಿಂಗಳಿಗೊಮ್ಮೆ ಬರ್ತಾರೆ ರೀ. ಬಂದು ನಮ್ಮ ಸಂಪರ್ಕ ಅವರಿಂದನಲ್ಲ, ಒಂದು ನಾಯನ್ ದುಡ್ಯಾಕ ಅವ್ರಿ ಅವರೇ ಬಂದು ಹೋಗ್ತಾರೆ. ಈಗ ನಿನ್ನೆ ಇದೆಲ್ಲ ಆದಮೇಲೆ ಸೊಸಿ ಜೊತೆಗೆ ಮಗನ ಜೊತೆಗೆ ಮಾತಾಡಿದ್ರಿ? ಹಾಂ, ಮಗನ ಕೂಡ ಮಾತಾಡ್ರಿ. ಸೊಸಿ ಸಿಗಲಿಲ್ಲ, ಸೊಸಿ ದಿಲ್ಲಾಗಿದ್ರು. ಮಗ ಹೇಳ್ದ ಏನು ಇದು ಮಾಡೋಂಗಿಲ್ಲ ಹೇಳ್ರಿ, ಮತ್ತು ನಾವು ಅನ್ಕೋ ದೇಶ ಸಲುವಾಗಿ ದುಡಿಯಾಕತ್ತೇವು, ನೀವು ಎಲ್ಲರಿಗೂ ಅವ್ರಿಗೂ ಹೇಳ್ರಿ, ನಮ್ಮ ಸಲುವಾಗಿ ಅಟ ದೇವ್ರ ಕಡೆ ಬೇಡ್ಕೋರಿ, ನಾವು ಅಲ್ಲೇ ಅದೀವಿ ಅಂತ ಮಾತಾಡಿದ್ವಿ ಮಗ. ಈಗ ನಿನ್ನೆ ಸೊಸಿ TV ಒಳಗೆ ಬರೋದು ನೋಡಿದ್ರಲ್ಲ, ಹಾಂ ರೀ, ಭಾಳ ಖುಷಿ ಅನ್ನಿಸ್ತು. ಭಾಳ ಖುಷಿ ಏನ್ರಿ. TV ಬಿಟ್ಟು ಹೇಳಲಿಲ್ಲ. ನಾವು ನೋಡ್ರಿ ಒಂದು ಜಾತ್ರೆಗೆ ಫೋಟೋ ತೆಗೆಸೋ ಮನುಷ್ಯ, ಜಾತ್ರೆ ಈಗ TVಯಾಗ ನಾನು ಸೊಸಿ ಬಂದ್ಕೊಟ್ಟು ನನಗೊಂದು ಹೆಮ್ಮೆ ಆತ್ರಿ. ಅದು ಇಡೀ ದೇಶದ ಎಲ್ಲ ನಿನ್ನೆ ಮೊನ್ನೆ ಏನಾಗಿತ್ತು ಇನ್ಸಿಡೆಂಟ್, ಅದ್ರ ಬಗ್ಗೆ ಹೇಳ್ತಾ ಇದ್ರು. ಹಾಂ, ಹೌದು ಪ್ರತಿಯೊಂದು ವಿವರಣೆ ಕೊಡ್ತಾ ಇದ್ರು. ಹೌದು ರೀ ಸರ್, ಹೌದು ಸರ್. ನಮಗೊಂಥರ ಖುಷಿ ಆತ್ರಿ. ನಾವೆಲ್ಲರೂ ನಮ್ಮ ಮನೆತನ ಮಂದಿ ಎಲ್ಲರೂ ರಾತ್ರಿ ಕೂತು ಗೌರವದಿಂದ ಮಾತಾಡಿದ್ರು. ಇದು ಮಾಡಿ ಕಲಿಸಿದಕ್ಕೆ ಸಾರ್ಥಕ ಆತ್ಪ ಅಂದರು. ಏನೋ ದೂರ ಗುರು ಹಿಂದೆ ಅವ್ರ ಆಶೀರ್ವಾದ. ಯುದ್ಧದ ಸಂದರ್ಭ ಐತಿ, ಇದೆಲ್ಲ ನೋಡಕತ್ರ ಸೊಸಿ ಮತ್ತು ಮಗ ಇಬ್ಬರು ಕೂಡ ಅಲ್ಲಿ ಯುದ್ಧದಾಗ ಭಾಗಿಯಾಗ್ತಾ ಇದ್ದಾರೆ. ಸೊ ಸ್ವಲ್ಪ ಏನೋ ನಮಗೇನು ಅನ್ಸಂಗಿಲ್ಲ ರೀ. ಯಾಕಂದ್ರೆ ದೇಶ ಸಲುವಾಗಿ ಅವರು ಇದಾಗ್ಯಾರ ಅಂದ ಬಳಕ ನಮಗೊಂದು ಹೆಮ್ಮೆ ರೀ. ಈಗ ಹಿಂದಿನ ಮಕ್ಕಳಿಗೆ 2 ಹೇಳಾಕತ್ತಾನ. ಒಬ್ಬ ಅಗ್ನಿಶಾಮಕ ದಳದ ಅವಂಗೆ ಗಾಡದಾನ ರೀ. ಅವಂಗೂ ಹೇಳಿದಾನೆ ರೀ, ಎಲ್ಲಿ ಉರಿ ಐತರು ಜಂಪ್ ಹೊಡೆದು ನೀನು ಮೊದಲು ಆಗಿ ಹೋಗ್ಬೇಕಪ್ಪ ಅಂತೇಳಿ. ಯಾಕಂದ್ರೆ ಈ ಎಲ್ಲ ಈ ದುರಂತ ನಡೀತಾವ ಅಂಥೇಳಿ ನಾವು ಮಕ್ಕಳಿಗೆ ಅದೇ ಟ್ಯೂಷನ್ ಕೊಟ್ಟಿದ್ವಿ ರೀ. ಮತ್ತು ನನ್ನ ಜೀವನದಾಗ ಮಕ್ಕಳು ಆಗ್ಬೇಕಾದ್ರೆ 9 ನಂತರ ಇದು ಮಕ್ಕಳು ರೀ, 9 ವರ್ಷ ಆದ ನಂತರ. ಈಗ ಸೊಸಿ ಅವ್ರನ್ನ ನಿನ್ನೆ ಅತ್ತಿ ನೋಡಿದ ಕೂಡಲೇ ಏನಂದ್ರಿ ರೀ? ಅವರು ಒಂಥರ ಹಬ್ಕೊಂಡು ಸ್ವಲ್ಪ ದುಃಖ ಇದು ಮಾಡಿದ್ರು. ಈಗ ಬರೋಕ್ಕಾಗಲಿಲ್ಲ. ಮೊನ್ನೆ ಹಬ್ಬ ಹತ್ರ ಹಬ್ಬಕ್ಕೆ ಬರ್ತೇವೆ ಅಂದಿರೋರು ಬರೋಕ್ಕಾಗಲಿಲ್ಲ. ಇನ್ನು ಮುಂದಿನ ಸಲ ಹಬ್ಬಕ್ಕೆ ಬರ್ತೀವಿ ಅಂತ ಹೇಳ್ರು. ಅವರು ಒಂದು 4 ಮಾತು ಮಾತಾಡ್ರು. ಏನು ಅಂಜಬೇಡ್ರಿ, ನನಗೇನು ಇದಿಲ್ಲ, ನಾ ಆರಾಮದನಂತ ಸೊಸಿ ಹೇಳಿ. ಸೇನೆ ಒಳಗೆ ಸೇವೆ ಸಲ್ಸಾಕತ್ತಾರ, ಮುಸ್ಲಿಂ ಆದ್ರೂ ಏನು ಪರವಾಗಿಲ್ಲ, ಸೇನೆಯನ್ನ ಲೀಡ್ ಮಾಡಕತ್ತಾರ ಇವತ್ತು ನಿಮ್ಮ ಮಕ್ಕಳು. ಹೌದು ರೀ, ನಮ್ಗೊಂದು ಹೆಮ್ಮೆ ಇರಲ್ಲ.
ನಾವೇನು ಜಾತಿ ಭೇದ ಮಾಡಿಲ್ಲ, ದೇಶ ಸಲುವಾಗಿ ದುಡಿಯತ್ತಾರ ಅಂದ್ರೆ ನಮ್ಮೊಂದು ಹೆಮ್ಮೆ ರೀ. ದೇಶದ ಸಲುವಾಗಿ ಹೌದು 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 ಸರ್, ಮಕ್ಕಳಿಗೆ ಸೊಸಿಗೆ ಬಿಟ್ಟು ಏನು ಅಡ್ಡಿಲ್ಲ ರೀ. ನಮ್ಮ ಮನಸ್ಸಿಗೆ ಭಾಳ ಒಂಥರ ಖುಷಿ ಅನ್ನಿಸ್ತೈತೆ ರೀ. ಇದಿಷ್ಟು ಸದ್ಯ ಈಗ ಗೌಸ್ ಅವರ ಮಾತು. ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಹದೇವ್ ಮನೆ ಟಿವಿ 9 ಬೆಳಗಾವಿ.